ಬೆಳಿಗ್ಗೆ ಬೇಗ ಎದ್ದು ಕೋಳಿ ಕೂಗೋದಕ್ಕಿಂತ ಮೊದಲೇ ಎದ್ದು ಏನು ಮಾಡ್ತಾಯಿದ್ರು ನಮ್ಮತ್ತೆ, ರಂಗನಾಯಕ ರಾಜೀವಲೋಚನ ರಮಣ ನೀ ಬೆಳಗಾಯಿ ತೇಳೆನ್ನುತ್ತ ಅಂಗನೆ ರುಕುಮಿಣಿ ಪತಿಯನೆ ಬಿಸಿದಳು ಶೃಂಗಾರದ ನಿದ್ದೆ ಸಾಕೆನ್ನುತ್ತ ಅಂತ ಅತ್ತೆ ರಾಗವಾಗಿ ಹಾಡ್ತಾ ಅಕ್ಕಿ ಬೀಸ್ತಾ ಇರೋಷ್ಟರಲ್ಲಿ ಎದ್ದು ಸೊಸೆ ಗಡಿಬಿಡಿಯಲ್ಲಿ ಬಂದು ತನ್ನ ಕೆಲಸಗಳನ್ನೆಲ್ಲ ಮಾಡಲೇಬೇಕಲ್ವ. ಆದ್ದರಿಂದ ನಾನು ಬೆಳಿಗ್ಗೆ ಬೇಗ ಬೇಗ ಮಲಗುವಾಗ ರಾತ್ರಿ 10, 12 ಗಂಟೆ 1 ಗಂಟೆ ಆಗಿತ್ತು ಅನ್ನಿ, ಅಂತೂ ಬೆಳಿಗ್ಗೆ ಬೇಗ ಎದ್ದವಳು ಅತ್ತೆ ಮಾಡಿಟ್ಟಂಥ ಹಿಟ್ಟಿನಿಂದ ಎಲ್ಲರಿಗೂ ಮಕ್ಕಳಿಗೆ ರೊಟ್ಟಿ ತಟ್ಟಿ ಕೊಟ್ಟಾಯಿತು. ಮತ್ತು ಬೆಳಗಿನ ಕಾಫಿ ತಿಂಡಿಗೆ ಎಲ್ಲ ರೆಡಿ, ಎಲ್ಲರೂ ಕೇಳೋರೆ, ಎಲ್ಲರಿಗೂ ಗಡಿಬಿಡಿಯೇ. ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಗಂಡನಿಗೆ ಆಫೀಸಿಗೆ ಕಳಿಸ್ಬೇಕು, ಇಲ್ಲಾಂದರೆ ಅವರವರ ಸಮಯಕ್ಕೆ ಸರಿಯಾಗಿ ಅವ್ರು ಹೋಗಬೇಕಲ್ವಾ. ಸರಿ, ಆಮೇಲೆ ಮನೆಯಲ್ಲಿರುವಂತಹ ಅತ್ತೆ ಪಾಪ ಪ್ರಾಯದವರು, ಅವರಿಗೆ ಏನು ಬೇಕು ಅಂತ ಕೇಳ್ಕೊಳ್ಬೇಕು. ಆಮೇಲೆ ಮಾವ ರೋಗಿ, ಅವರಿಗೆ ಮಾತ್ರೆ ಕೊಡಬೇಕು. ಅದೆಲ್ಲವನ್ನು ಮಾಡಿ ಮುಗಿಸಿ ಆಮೇಲೆ ನಾನು ನನ್ನ ಒಂದು ಇದು ನನಗೂ ಬೇಕಲ್ಲ, ನಾನು ತಿನ್ನಬೇಕಲ್ಲ ಅಂತ ಹೇಳಿ ಮಧ್ಯಾಹ್ನಕ್ಕೆ ಆ ಒಂದು ಡಬ್ಬಿಯಲ್ಲಿ, ಪುಟ್ಟ ಡಬ್ಬಿಯಲ್ಲಿ ಅಡುಗೆಯನ್ನೆಲ್ಲ ಹಾಕ್ಕೊಂಡೆ. ಆಮೇಲೆ ನನ್ನ ಎಲ್ಲ ಹೊರಡಲಿಕ್ಕೆ ಏನೇನು ಬೇಕು ಎಲ್ಲ ತಯಾರಿಗಳು ಅದನ್ನೆಲ್ಲ ಮಾಡಿಕೊಂಡು ತಲೆ ಬಾಚಿ ಶೃಂಗಾರ ಮಾಡಿಕೊಂಡು ಹೊರಟು ನೋಡ್ತೇನೆ, ಗಡಿಯಾರ ನೋಡ್ತೇನೆ, ಮರ್ಯಾರೆ 9 ಗಂಟೆ ಆಗೋಯ್ತು. 9:15 ಬಸ್ಸು. ಇನ್ನೇನಾದರೂ ನಾನು ಹೋಗೋ ತಡ ಆದರೆ ಒಂದು 5 ನಿಮಿಷ ಲೇಟ್ ಆದರೂ ಕೂಡ ಬಸ್ ಹೊರಟೋಗ್ತದೆ. ಮತ್ತು 5 ರೂಪಾಯಿ ಕೊಟ್ಟು ಹೋಗೋ ಬಸ್ಸಿನಲ್ಲಿ ನಾನು 50 ರೂಪಾಯಿ ಕೊಟ್ಟು ರಿಕ್ಷಾದಲ್ಲಿ ಹೋಗಬೇಕು. ಅದಕ್ಕೋಸ್ಕರ ಏನು ಮಾಡಿದೆ, ಬೇಡ ಅಂಥೇಳಿ ತಿಂಡಿಯನ್ನು ತಟ್ಟೆಗೆ ಹಾಕಿ ಬೇಗ ಗಡಿಬಿಡಿಯಲ್ಲಿ ಆ ತಟ್ಟೆಯನ್ನು ಇನ್ನೇನು ಹೊರಗೆ ತಂದು ಟೇಬಲ್ ಮೇಲೆ ಇಟ್ಟವಳು. ಎಲ್ಲ ಅತ್ತೆ ಮಾವನಿಗೆಲ್ಲ ಹೇಳಿ ನಾನು ಇನ್ನು ತಿಂಡಿ ತಿನ್ನಬೇಕು ಅನ್ನೋಷ್ಟರಲ್ಲಿ ಹೊರಗಡೆ ಮಾತಾಡಿದ್ದು ಕೇಳ್ತು. ನನ್ನ ಮಾವ ಹೇಳ್ತಿದ್ರು, ಓ ಏನು ಬಾವಯ್ಯ, ಭಾಳ ಅಪರೂಪವಾಗಿ ಬಂದಿದ್ದೀರಿ, ಬೆಳಿಗ್ಗೆ ಬಂದಿದ್ದೀರಿ, ಬನ್ನಿ ತಿಂಡಿ ಆಯಿತಾ ಅಂತ ಕೇಳಿದ್ರು. ನನಗೆ ಹೊರಟಿದ್ದೇನೆ ಮರ್ಯಾರೆ, ಹೊರಟವಳು ಈಗ ಹೋಗುದಾ, ಅವರ ಭಾವನನ್ನು ನಾನು ಉಪಚಾರ ಮಾಡೋದಾ, ಏನು ಮಾಡೋದು ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ಕರೆದ್ರು. ನೋಡೆ ಮಾಮ್ಮ, ನೋಡು ನಿನ್ನ ದೊಡ್ಡಪ್ಪ ಬಂದಿದ್ದಾರೆ, ಅವರಿಗೊಂದು ತಿಂಡಿ ಕೊಡು ಅಂತ. ನನಗೆ ಟೇಬಲ್ ಮೇಲೆ ನೋಡ್ತೇನೆ, ಒಂದು ತಟ್ಟೆಯಲ್ಲಿ ಮಾತ್ರ ತಿಂಡಿ ಇರೋದು. ನನಗೆ ಪಳ ಕಣ್ಣಲ್ಲಿ ನೀರು ಬಂತು. ಆದರೆ ಅವ್ರ ಎದುರು ಕಣ್ಣೀರಾಗತ್ತಾ, ಅತಿಥಿ ದೇವ್ರಲ್ವ, ಅದವರು ಬಂದವ್ರನ್ನ ಉಪಚಾರ ಮಾಡಬೇಕಲ್ವ. ಅದರಿಂದ ಏನು ಮಾಡಿದೆ, ಬೇಗ ಅವರನ್ನು ಕರೆದು ಆ ತಟ್ಟೆಯನ್ನೇ ನಾನು ನನಗೇಂತ ಹಾಕ್ಕೊಂಡ ತಿಂಡಿಯ ತಟ್ಟೆಯನ್ನು ಅವರಿಗೆ ಕರೆದು ಬಿಸಿ ಕಾಫಿಯನ್ನು ಮಾಡಿ, ಹಾಲು ಬಿಸಿ ಮಾಡಿ ಕೂಡಲೇ ಹಾಕ್ಕೊಟ್ಟು ಬೇಗ ಅವರನ್ನು ಬನ್ನಿ ದೊಡ್ಡಪ್ಪ ಒಳಗೆ ಬನ್ನಿ ಅಂತ ಕರೆದು ಅವರಿಗೆ ಕಾಫಿ ತಿಂಡಿ ಎಲ್ಲ ಕೊಟ್ಟು ನಾನು ಹೋಗಲೇಬೇಕಲ್ಲ, ಇಲ್ದಿದ್ದು ನಂಗೆ ಬಸ್ ತಪ್ತದಲ್ಲ, ಸರಿ ಅಂಥೇಳಿ ನಾನು ಹೊರಡುವಷ್ಟರಲ್ಲಿ ಕೇಳಿದರು, ಏನಮ್ಮ ನೀನು ಕೆಲ್ಸಕ್ಕೆ ಹೋಗೋಗ ಇಷ್ಟು ಬೇಗ ಹೋಗಬೇಕಾ, ನೀನು ತಿಂಡಿ ತಿಂದಾಯ್ತಾ ಅಂತ. ನನಗೆ ಒಳಗಡೆ ಸಿಟ್ಟು ಬಂದೋಗಿದೆ, ನಾನು ತಿಂಡಿ ತಿಂದಿದ್ದೀನಿ ಇಲ್ಲೋ ಅಂತ. ಯಾರು ಕೇಳೋರಿದ್ದಾರೆ ಸ್ವಾಮಿ. ನೋಡಿ, ನಾನು ಒಂದು ವೇಳೆ ತಲೆ ಬಾಚಲಿಲ್ಲ ಅಂತಾದರೆ ನೋಡಿದವ್ರು ಹೇಳ್ತಾರೆ, ಇದೇನಿದು ಬಿಕ್ರಿ ಚೌಡಿಯಾಗಿ ಬಂದ್ಲು ಅಂತ. ಆಯಿತಾ, ನಾನು ಪೌಡ್ರ್ ಹಾಕಲಿಲ್ಲ, ಸರಿ, ಅಯ್ಯೋ ಒಂದು ಮುಖ ನೋಡಿದ್ರೆ ಸಾಕು ಎಣ್ಣೆ ಸುರಿತದೆ, ಸೀರೆ ಸರಿ ಉಟ್ಟಿಲ್ಲ, ಇದಕ್ಕೊಂದು ಸರಿ ಸೀರೆ ಉಡೋಕ್ಕೂ ಬರೋದಿಲ್ಲ, ಆಯಿತಾ, ಅದಷ್ಟು ಮಾಡ್ಕೊಳ್ಳೇಬೇಕಾ, ಆಮೇಲೆ ಎಲ್ಲಿ ಮನೆಯಲ್ಲಿದ್ದವರಿಗೆಲ್ಲವನ್ನು ಮಾಡಲೇಬೇಕಾ. ಆಗ ನನಗೆ ಉಳಿದಿರೋ ಒಂದೇ ಒಂದು ಕೆಲಸ ಬಿಟ್ಟು ಹೋಗ್ಬೋದದ್ದು ಅಂದರೆ ನಾನು ಹೊಟ್ಟೆಗೆ ತಿನ್ನುವಂಥದ್ದು. ನೋಡಿ, ನನ್ನ ಉಳ್ದದ್ದೆಲ್ಲ ನೋಡುವವರು ನಾನು ತಿಂದಿದ್ದೀನ ಇಲ್ವಾ ಅಂತ ಹೊಟ್ಟೆ ಕೈ ಹಾಕಿ ನೋಡ್ತಾರ, ಇಲ್ಲ ಅಲ್ಲ. ಆದ್ದರಿಂದ ನಾನು ಹೊರಗಡೆ, ಒಳಗಡೆ ತುಂಬ ಇದಾಗಿದ್ರು ಕೂಡ, ನೋವಾಗಿದ್ರು, ಹೊರಗಡೆ ಹಿ ನೆಕ್ಕೊಂಡು ಮಾವನಿಗೆ, ದೊಡ್ಡಪ್ಪನಿಗೆ ನಮಸ್ಕಾರ ಮಾಡಿ ಮಾವನಿಗೆ ಹೇಳಿ ನಾನು ಸ್ಕೂಲಿಗೆ ಹೊರಟೆ. ಆಯಿತು, ಅದು ಒಂದು ದಿನದ ಇಲ್ಲ, ಪ್ರತಿ ಸರಿ ಯಾವತ್ತಾದರೂ ನಮ್ಮ ಕಲೀಗ್ಸ್ ಎಲ್ಲ ಹೇಳೋದಿತ್ತು, ಮೇಡಮ್ ನಿಮಗೆ 360 ದಿನ ನೆಂಟರು ಬರ್ತಾರೆ, ಇನ್ನು 5 ದಿನ ನೀವು ನೆಂಟರ ಮನೆಗೆ ಹೋಗಿರ್ತೀರಿ, ಅಂತಹ ಒಂದು ಅವಸ್ಥೆ ನಿಮ್ಮದು ಅಂತ. ಹಾಗೆ ನಮ್ಮ ಮನೆಗೆ ಬರುವ ನೆಂಟರು ತುಂಬ, ಆದರೆ ಅವರನ್ನು ಬೇಡ ಅನ್ಲಿಕ್ಕಾಗತ್ತಾ, ಸಂಬಂಧ ಅಲ್ವಾ. ಯಾವತ್ತೂ ಕೂಡ ನೆಂಟರು ಅಂತ ಹೇಳಿಬಿಟ್ರೆ, ಬಂಧು ಬಳಗ ಅಂತ ಹೇಳಿದರೆ ನಮಗೆ ಅವರಲ್ಲೇ ಒಂದು ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು.
ಅಂತಹ ಸಂಬಂಧ ಉಳಿಸ್ಕೊಳ್ಳುವಾಗ ನಾವು ಹಸಿವು ಬಾಯಾರಿಕೆಯನ್ನು ಕಟ್ಟಬೇಕಾಗ್ತದೆ, ಏನು ಮಾಡಲಿಕ್ಕಾಗೋದಿಲ್ಲ. ಇಂತಹ ಅತಿಥಿಗಳು ಇದೊಂದೇ ಅಲ್ಲ, ಅನೇಕ ಬಾರಿ ಬಂದಿದ್ದಾರೆ. ಎಲ್ಲವನ್ನು ಹೇಳ್ತಾ ಹೋದರೆ ನಿಮಗೀಗ ತಲೆಬಿಸಿ ಆಗ್ಬೋದು. ಆದ್ದರಿಂದ ಇನ್ನೊಂದು ಸರಿ ಇನ್ನೊಬ್ಬ ಅತಿಥಿಯ ಬಗ್ಗೆ ಹೇಳ್ತೇನೆ. ಈಗ ಎಲ್ಲರಿಗೂ ನಮಸ್ಕಾರ. ಸ್ಕೂಲಿಗೆ ತಡ ಆಯಿತು, ಬರ್ತೇನೆ.